ನಮಸ್ಕಾರ ರೈತರೇ, ನಾ ಇವತ್ತು ಮಾಡೋಳ ಗ್ರಾಮದೊಳಗೆ ಅದೀನಿ, ರೋಣ ತಾಲೂಕು. ಇಲ್ಲಿ ನಮ್ಮ ಒಬ್ರು ಅಣ್ಣವ್ರು ಈ ಗೋವಿನ ಜೋಳದ ಬಗ್ಗೆ ಇದನ್ನು ಯಾಕೆ ಈ ಥರ ಕಟಾವು ಮಾಡ್ಯಾರ ಅನ್ನೋದು ಅದರದೊಂದು ಚಿಕ್ಕ ಮಾಹಿತಿ ನಮ್ಗೆ ಕೊಡ್ತಾರೆ. ಅದರಿಂದ ಏನು ಲಾಭ ಐತೆ ಅನ್ನೋದು ಕೊಡ್ತಾರೆ. ಇದರ ಚಿಕ್ಕದಂಥ ಮಾಹಿತಿಯನ್ನು ನಾವು ತಿಳ್ಕೊಂಡು ಕೇಟ ಎಲ್ಲ ರೈತರಿಗೂ ಇದು ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಸಣ್ಣದಾದ ಮಾಹಿತಿ ಕೊಡ್ತೀನಿ. ನಮ್ಮ ಅಣ್ಣವ್ರು ಮುಂದಿದ್ದಾರೆ. ನಮಸ್ಕಾರ ಅಣ್ಣವ್ರೆ. ಕಟಾವ್ ಮಾಡಿ ಹಿಂಗತೆ ಕಟಾವ್ ಮಾಡಿದ್ರೆ ಬೀಜ ಇದಾಗತ್ರಿ, ತೆನಿಗೆ ರಸ ಹೋಗತ್ರಿ, ರಸ ಜಾಸ್ತಿ ಹೋಗುತ್ತೆ ರೀ, ಜಾಸ್ತಿ ಅಂದ್ರೆ ಇಳುವರಿ ಜಾಸ್ತಿ ಬರ್ತಾ. ಇಳುವರಿ ಜಾಸ್ತಿ ಬರುತ್ತೆ. ಇದನ್ನ ಕಟಾವು ಮಾಡಿದ ಮ್ಯಾಗಿಂದ ಏನು ಮಾಡ್ತೀರಿ? ದನಕ್ಕೆ ಹಾಕ್ತಿವಿ, ದನಕ್ಕೆ ಮೇವಿಲ್ಲಲ್ಲ, ದನಕ್ಕೆ ಮೇವು ಇಲ್ಲದ ಸಂಬಂಧ ಕಟಾವು ಮಾಡ್ರಿ ಇದನ್ನ. ಮಾಡ್ತೀವಿ. ಹಾಂ, ಮತ್ತು ಇದರಿಂದ ಆಗ್ತಕ್ಕಂಥ ಲಾಭಗಳು ರೀ? ಇದು ಅಂದ್ರೆ ಕಾಳು ದಪ್ಪ ಆಗತ್ತಲ್ರಿ, ಸೈಜ್ ಬರ್ತೈತಿ, ಹಾಂ, ದಪ್ಪ ಸೈಜ್ ಬರ್ತೈತಿ, ತೆನಿ ದೊಡ್ಡ ದೊಡ್ಡಲೆ. ಹಾಂ. ಇದು ಬೀಜ ಯಾವ್ದು ರೀ? ಗಂಗಾ ಕಾವೇರಿ. ಇದ್ರ ರೇಟ್ ರೀ? ಇದು 560 ರೂಪಾಯಿ. 560 ರೂಪಾಯಿ ರೀ ಇದು ಒಂದು ಪ್ಯಾಕೆಟಿಂದ ರೀ. ಪ್ಯಾಕೆಟ್ ಇದು ಒಂದು ಎಕರೆಗೆ ಎಷ್ಟು ಇಳುವರಿ ಕೊಡ್ತೈತೆ ರೀ? ಒಂದು 20-22 ಕ್ವಿಂಟಲ್ 22 ಕ್ವಿಂಟಲ್ ರೀ. ಅದಕ್ಕೆ ಜಾಸ್ತಿ ಕೊಡಲ್ಲ, ಈ 30-40 ಈ ಥರ ಬರಲ್ಲ? ಇಲ್ಲ ರೀ, ಲಾಸ್ಟ್ 25 ರೀ. ಇದಕ್ಕೆ ನೀವು ಬಿತ್ತಬೇಕಾದ್ರೆ ಹಾಕಿರ್ತಕ್ಕಂಥ ಗೊಬ್ಬರ ಹಾಕಿವ್ರಿ 2 ಚೀಲ. ಹ್ಞೂ ರೀ. 3 ಪ್ಯಾಕೆಟ್ ಬೀಜ ಬಿತ್ತೀವಿ. ಹ್ಞೂ. ಹೊಳ್ಳಿ ಒಂದು ಮನಕಲ್ ಬಂದ ಮೇಲೆ ಒಂದು 5 ಚೀಲ ಯೂರಿಯಾ ಕೊಟ್ಟಿವಿ. ಹ್ಞೂ ರೀ. ಮತ್ತು ಇದಕ್ಕೆ ಎಡಿ ಅವ್ರಿ ಎಡಿ ಹೊಡ್ಸೀನಿ. ಎಷ್ಟು ಎಡಿ ಬೇಕು ರೀ ಗೊಂಜಾಳಕ್ಕೆ? ಒಂದು 2 ಸಲ ಹೊಡ್ಸೀನಿ. 2 ಎಡಿ ಬೇಕು ರೀ, ಅಂದ್ರೆ ಟೋಟಲ್ 2 ಎಡಿ ಏನು ರೀ? 3 ಹಿಂಗೆ 2 ಬೇಕ್ರಿ. ಗೋವಿನ ಜೋಳ 3 ಹೊಡಿಬೋದು. ಹಾಂ ರೀ. ನಾವು ಕಸ ಇಲ್ಲ, 2 ಸಲ ಅಷ್ಟೇ. ಎಡಿ ಹೊಡಿದ್ರಿಂದ ಆಗ್ತಕ್ಕಂಥ ಲಾಭ ರೀ? ಎಡಿ ಹೊಡೆದು ಗೊಬ್ಬರ ಕೊಟ್ಟಿರ್ತೀವಲ್ಲ, ಅದು ಮುಚ್ಕೊಂಡು ಹೋಗ್ಬಿಡ್ತೈತಿ ಗೊಬ್ಬರ. ಹ್ಞೂ ರೀ. ಮತ್ತೆ ಹೇಳ್ತೈತಿ ಬಡ್ಡಿಗೆ ಹೊಳೆ ಮಣ್ಣು ಬಿದ್ದು ಹಾಂ ಮ್ಯಾಕ ಗೊಂಜಾಳ ಸಪ್ಪನ ಕಲರ್ ಬರ್ತೈತಿ, ಹಾಂ ಇಲ್ಲ ಕೆಂಪು ಆಗಿಬಿಡ್ತೈತಿ ಹಾಂ ಎಡಿ ಹೊಡಿಲಿಲ್ಲ. ಹಾಂ. ಮತ್ತು ಇದಕ್ಕೆ ಏನಾರ ಔಷಧಿ ಸಿಂಪಡಣೆ ಏನಾರ ಮಾಡ್ತೀರಾ? ಮಾಡೇನ್ರಿ, ಇದು ಶಾವಿಗೆ ಪುಡಿ ರೀ. ಹಾಂ ರೀ. ಅವನ್ನ ರದ್ದಿ ಉಳ್ಟಕ್ಕ ಹೊಡೆದಿವ್ರಿ. ಅಂದ್ರೆ ಹುಳ ಆದ್ರೆ ಅಷ್ಟೇ ಹೊಡಿತೀರಿ? ಅಂದ್ರೆ ಅದ ಹಾಂ ರೀ. ಅವಕ್ಕಿನ್ನ ಮೊದಲ ಪೂರ್ವ ಕೊಟ್ಟೀನಿ. ಹಾಂ ಹಾಂ. ಅಂದ್ರೆ ನಿಮ್ಗೆ ಈಗ ಪೀಕ್ ಬಂದಿದ್ದಕ್ಕೆ ನಿಮ್ಗೆ ಏನು ಅನ್ಸಾತತಿ? ಯಾವ ಥರ ಪೀಕ್ ಬಂದತಿ ಅಂತ ನಿಮ್ಮ ಮನಸ್ಸಿನೊಳಗೆ ನೀವು ಶ್ರಮ ಪಟ್ಟಿದ್ದಕ್ಕೆ ಚಲೋ ಅನಿಸಿತ್ತು? ಚಲೋ ರೀ, ಚಲೋ ಪೀಕ್ ಬಂದತಿ ಅನ್ಸಿತ್ರಿ? ಈ ತರ ಯಾವೂ ಇಲ್ರಿ ಈಗ. ಈ ಥರ ಯಾವುದು ನಿಮ್ಮಲ್ಲಿ ಸುತ್ತಮುತ್ತಲು ಗೋವಿನ ಜೋಳ ಎಲ್ಲಿಯೂ ಇಲ್ಲ? ಎಲ್ಲರೂ ಹಿಂಗ ಹೇಳ್ತಾರೆ ಈಗ. ಹಾಂ ರೀ. ಮನೆ ಫೋಟೋ ತಗೊಂಡು ಹೋಗ್ಯಾರ ಹಾಂ ಬೇರೆ ಊರವ್ರು. ಹಾಂ. ಅಣ್ಣ, ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಒಳ್ಳೆ ಬೆಲ್ ಬಟನ್ ಒತ್ತಿರಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತರ ಕಡೆಯಿಂದ ನಿಮಗೆ ಎಲ್ಲ ರೈತರಿಗೂ ಕೊಡಿಸ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ.